ಪಟಪಟ ಅಂತ ಮಾತನಾಡೋ ವರ್ಷಿತಾ ಸೀರಿಯಲ್ ಜರ್ನಿ ಶುರುವಾಗಿದೆ ಹೇಗೆ? ರಂಗಭೂಮಿ ಕಲಾವಿದೆ ಆಗಿರುವ ವರ್ಷಿತಾ ಸೀರಿಯಲ್ಗೆ ಎಂಟ್ರಿ ಆಗಿದ್ಯಾಕೆ? ಇನ್ನು ವರ್ಷಿತಾ ಅವರ ಜೀವನ ಪ್ಲಸ್ ಸೀರಿಯಲ್ ಜರ್ನಿ ಕುರಿತು ಏನೆಲ್ಲ ಹೇಳಿದ್ದಾರೆ? ಹ್ಯಾವ್ ಅ ಲುಕ್. ಸೀರಿಯಲ್ಗೆ ಅಂತ ನಾನು ಸೆಲೆಕ್ಟ್ ಆಗಿದ್ದು ಮನೆ ದೇವ್ರಿಗೆ. ದಟ್ಸ್ ಹೌ ಐ ಬಿಕೇಮ್ ಅನು ಅಲ್ಲಿಂದ ಜರ್ನಿ ನನಗೆ ಸ್ಟಾರ್ಟ್ ಆಗಿದ್ದು. ನನಗೆ ಬೇಸಿಕಲಿ ಡಾನ್ಸ್ ಮಾಡಬೇಕು, ಡಾನ್ಸ್ ಮಾಡಿ ನಾನು ಟಿವಿ ಮೇಲೆ ಕಾಣಿಸ್ಕೋಬೇಕು ಅಂತ ಆಸೆ ಇತ್ತು. ನನಗೆ ಒಂಥರ ಬೇಜಾರಾಗಿರುವಂಥ ಕ್ಯಾರೆಕ್ಟರ್, ಬಟ್ ಆ್ಯಕ್ಚುಲಿ ಆಡಿಯನ್ಸ್ ದೇ ಲವ್ ಮೈ ಕ್ಯಾರೆಕ್ಟರೇ ತಿಂಡಿ ಪೋತಿ. ಬಟ್ ಅದು ನನಗೆ ನೆಗೆಟಿವ್ ಆಗು ಆಗಕ್ಕೆ ಶುರು ಆಯಿತು. ನಿಮ್ಮ ಮೊದಲ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದು ಹೇಗೆ? ನನಗೆ ಒಂದು ಆಸೆ ಇತ್ತು, ನಾನು ಆ್ಯಕ್ಚುಲಿ ಆರ್ಟಿಸ್ಟ್ ಆಗಬೇಕು ಅಂತ ನನ್ನ ಮೈಂಡಲ್ಲೇ. ನನಗೆ ಬೇಸಿಕಲಿ ಡಾನ್ಸ್ ಮಾಡಬೇಕು, ಡಾನ್ಸ್ ಮಾಡಿ ನಾನು ಟಿ ವಿ ಮೇಲೆ ಕಾಣಿಸ್ಕೋಬೇಕು ಅಂತ ಆಸೆ ಇತ್ತು. ನನ್ನ ಕಸಿನ್ ಒಬ್ಬ ಹಿ ಈಸ್ ಇನ್ ಟು ದಿಸ್ ಫೀಲ್ಡ್. ಆ್ಯಕ್ಚುಲಿ ಇವಾಗಲೂ ಅವನು ಆ್ಯಡ್ಸ್ ಎಲ್ಲ ಮಾಡ್ತಾನೆ, ಅವನದೇ ಒಂದು ಪ್ರೊಡಕ್ಷನ್ ಹೌಸ್ ಇದೆ. ಸೊ ಅವನಿಗೆ ನಾನು ಹೇಳಿದೆ ನನಗೆ ಇಂಟ್ರೆಸ್ಟ್ ಇದೆ ಕಣೋ ಅಂತ ಅಂದಿದ್ದಕ್ಕೆ ಅವನು ಸುಜಯ್ ಅಂತ ಆರ್ಟಿಸ್ಟ್ ಇಫ್ಯುನೋ ಅವ್ನ ನಂಬರ್ ಕೊಟ್ಟ. ಅವನಿಗೆ ನಾನು ಮೆಸೇಜ್ ಹಾಕಿದೆ, ಹಾಯ್ ಸುಜಯ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ. ಅವನು ನನಗೆ ಒಬ್ಬರು ಕೋಆರ್ಡಿನೇಟರ್, ಕಾಸ್ಟಿಂಗ್ ಡೈರೆಕ್ಟರ್ ನಂಬರ್ ಕೊಟ್ಟರು. ಸೊ ಅವ್ರ ಹತ್ರ ನಾನು ಮಾತಾಡಿ ನನ್ನ ಫೋಟೋಸ್, ಅವರು ಒಂದು ಫೋಟೋ ಶೂಟ್ ಮಾಡಿಸಿ ಇಂಡಸ್ಟ್ರಿಗೆ ಬರಬೇಕು ಅಂತ. ನಾನು ಕ್ಯಾಶುವಲಿ ಎಲ್ಲಾದರೂ ಫಂಕ್ಷನಲ್ಲಿ ಮೊಬೈಲಲ್ಲಿ ತೊಗೊಂಡಿದ್ದು ಫೋಟೋಸ್ ಇತ್ತು. ಸೊ ಒಂದು ಫೋಟೋ ಶೂಟ್ ಮಾಡಿಸಿ ಅವ್ರಿಗೆ ಕಳ್ಸಿದ ಮೇಲೆ ಹೀ ಸ್ಟಾರ್ಟೆಡ್ ಟೆಲ್ಲಿಂಗ್ ಅಲ್ಲಿಗೆ ಆಡಿಷನ್ ಇದೆ ಬನ್ನಿ. ದ ಬೆಸ್ಟ್ ಪಾರ್ಟ್ ವಾಸ್, ನಾನು ಯಾವ ಆಡಿಷನ್ಗೆ ಹೋದರೆ ಎಲ್ಲ ಸೆಲೆಕ್ಟ್ ಆಗಿ ಹೋಗ್ತಾ ಇದ್ದೆ. ನನ್ನ ಜೊತೆ ಎಷ್ಟು ಜನ ಹುಡುಗಿರು ಬಂದರೂ ಎಲ್ಲನೂ ಬಿಟ್ಟು ನನ್ನನ್ನು ಸೆಲೆಕ್ಟ್ ಮಾಡೋರು. ಒಂದಷ್ಟು ಆರ್ಟ್ ಮೂವಿಗೆ ನಾನು ಸೆಲೆಕ್ಟ್ ಆಗಿದ್ದೆ, ಒಂದೆರಡು ಮೂವೀಸಿಗೆ ಸೆಲೆಕ್ಟ್ ಆದೆ. ಸೀರಿಯಲ್ಗೆ ಅಂತ ನಾನು ಸೆಲೆಕ್ಟ್ ಆಗಿದ್ದು ಮನೆ ದೇವ್ರಿಗೆ. ಅವ್ರು ನನಗೆ ಏನಂತ ಹೇಳಿದ್ದು ಅಂದರೆ, ನೋಡಮ್ಮ ನೀನು ಇದಕ್ಕೆ ಸೆಲೆಕ್ಟ್ ಆದರೆ ಇವರು ಫಾರಿನಲ್ಲಿ ಶೂಟಿಂಗ್ ಮಾಡ್ತಾರೆ, ನಿನ್ನ ಹತ್ರ ಪಾಸ್ಪೋರ್ಟ್ ಇದೆ ತಾನೆ ಅಂತೆಲ್ಲ ಕೇಳಿ. ಇಲ್ಲ ಸರ್ ಪಾಸ್ಪೋರ್ಟ್ ಇಲ್ಲ, ಬೇಗ ಮಾಡಿಸ್ಕೊಂಬಿಡು, ಫಾರಿನಿಗೆ ಕರ್ಕೊಂಡು ಹೋಗ್ತಾರೆ ಅಂತೆಲ್ಲ. ನಾನು ಐ ಹ್ಯಾಡ್ ನೋ ಐಡಿಯಾ ನನಗೆ ಇಂಡಸ್ಟ್ರಿ ಅಂದರೆ ಏನು. ಬರೀ ಆ್ಯಕ್ಷನ್ ಹೇಳ್ತಾರೆ, ಕಟ್ ಹೇಳ್ತಾರೆ, ಮೇಕಪ್ ಮಾಡ್ಕೋಬೇಕು, ರೆಡಿ ಆಗಬೇಕು, ಮೇಕಪ್ ಮಾಡ್ಕೊಂಡು ನನಗೆ ಇಷ್ಟೇ ಗೊತ್ತಿದ್ದಿದ್ದು. ಅದು ಬಿಟ್ಟು ನನಗೆ ಇಂಡಸ್ಟ್ರಿ ಬಗ್ಗೆ ಐ ಹ್ಯಾಡ್ ನೋ ಕ್ಲೂ. ಸೊ ನಾನೇನಂತ ಅಂದರೆ, ಫಾರಿನ್ಗೆಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ಶೂಟ್ ಮಾಡ್ತಾರೆ, ಫುಲ್ ನಾನು ನಮ್ಮ ಖಾನ್ದಾನ್ಗೆ ದೊಡ್ಡ ಹೆಸರು ಮಾಡ್ತೀನಿ ಅಂತೆಲ್ಲ ಇಮ್ಯಾಜಿನೇಷನಲ್ಲಿ ಐ ವಾಸ್ ಲೈಕ್ ಓಕೆ ನಾನು ಮಾಡ್ತೀನಿ, ಪರವಾಗಿಲ್ಲ, ಇದು ಏನಾದರೂ ಫೈನಲ್ ಆಯಿತು ಅಂದರೆ ನಾನು ಫಸ್ಟ್ ಪಾಸ್ಪೋರ್ಟ್ ಮಾಡಿಸ್ಕೊತೀನಿ. ಹೋದೆ, ಫಸ್ಟ್ ಟೈಮ್ ಆಡಿಷನ್ ಕೊಟ್ಟೆ. ಎವ್ರಿಥಿಂಗ್ ವಾಸ್ ನಾರ್ಮಲ್. ನಾನು ನನ್ನ ಫ್ರೆಂಡಿಗೂ ಇಂಟ್ರೆಸ್ಟ್ ಇತ್ತು ಅಂತ ಅವಳನ್ನೂ ಕರ್ಕೊಂಡು ಹೋಗಿದ್ದೆ, ಬಟ್ ಅವಳು ಹೆದರುಬಿಟ್ಲು. ಬಟ್ ನನಗೆ ಆಲ್ರೆಡಿ ಆಡಿಷನ್ಸ್ ಕೊಟ್ಟು ನಾರ್ಮಲ್ ಆಗೋಗಿತ್ತು. ಅಳು ಅಂದರು ಇನ್ಸ್ಟೆಂಟಾಗಿ ಅತ್ತೆ, ನಗು ಅಂದರು ಇನ್ಸ್ಟೆಂಟಾಗಿ ನಗ್ದೆ. ಸೊ ತ್ರಿಶೂಲ್ ಸರ್, ನನ್ನ ಫಸ್ಟ್ ಸೀರಿಯಲ್ ಡೈರೆಕ್ಟರ್, ಅವರ ಮನೆಯಲ್ಲೇ ಆಡಿಷನ್ ಆಗಿದ್ದು. ಆಮೇಲೆ ಅಲ್ಲಿ ಫೈನಲ್ ಆಯಿತು ಅನಿಸುತ್ತೆ, ಐ ಡೋಂಟ್ ನೋ. ಬಿಹೈಂಡ್ ದ ಕ್ಯಾಮ್ರಾ ಏನೇನಾಯಿತು ನನಗೆ ಅದು ಗೊತ್ತಿಲ್ಲ. ನಾನು ಆಡಿಷನ್ಗೆ ಹೋದೆ, ಬಂದೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಸತಿ ಆಡಿಷನ್ಗೆ ಕರೆದ್ರು, ಇನ್ನೊಂದು ಲುಕ್ ಟೆಸ್ಟ್ ಬೇಕಂತೆ ಬನ್ನಿ ಅಂತ. ಮತ್ತೆ ಹೋದೆ, ಲುಕ್ ಟೆಸ್ಟ್ ಕೊಟ್ಟೆ, ಬಂದೆ. ಅದಾದಮೇಲೆ ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಗ್ಯಾಪ್ ಆಗೋಯ್ತು. ಆಯ್ತು ಹೋಯ್ತು, ಫಾರಿನ್ ಹೋಯ್ತಲ್ಲಪ್ಪ, ಏನು ಮಾಡೋದು, ಎಲ್ಲ ಹೋಯ್ತು ಅಂದ್ಕೊಂಡು ಮತ್ತು ಡಿಸೆಂಬರಲ್ಲಿ ನನಗೆ ಕಾಲ್. ಇದೆಲ್ಲ ಆಲ್ಮೋಸ್ಟು ಆಗಸ್ಟ್ ಸೆಪ್ಟೆಂಬರಿಂದ ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ನಡೀತು ಇದು. ಡಿಸೆಂಬರಲ್ಲಿ ಕಾಲ್ ಬಂತು. 2015 ಡಿಸೆಂಬರಲ್ಲಿ 20th ಆದಮೇಲೆನೋ ಆ ಥರ ಕಾಲ್ ಬಂತು. ಕಾಲ್ ಮಾಡಿಬಿಟ್ಟು, ಇನ್ನೊಂದು ಲುಕ್ ಟೆಸ್ಟಿಗೆ ಬರ್ತೀರಾ ನೀವು, ಫೈನಲ್ ಲುಕ್ ಟೆಸ್ಟು. ಐ ಟೋಲ್ಡ್ ಓಕೆ ಬರ್ತೀನಿ. ಆವಾಗ ನಮ್ಮ ಅಮ್ಮನೂ ಕರ್ಕೊಂಡು ಹೋಗಿದ್ದೆ. ಇಲ್ಲೇ ಶ್ರೀನಗರಲ್ಲಿ ಯಾವುದೋ ಆಫೀಸಲ್ಲಿ ನಡ್ಕೊತ ಮಾತಾಡ್ಕೊಂಡು ಬರಬೇಕು ಡೈಲಾಗ್ನ. ಹಿಂಗೆ ನಡ್ಕೊಂಡು ಬರಬೇಕು, ಡೈಲಾಗ್ ಹೇಳ್ಕೊಂಡು ಬರಬೇಕು. ಮಾಡಿದೆ, 1-2 ಸತಿ ಮಾಡಿದ್ರು, ಎವ್ರಿಥಿಂಗ್ ವಾಸ್ ಓಕೆ. ಸೊ ನೀನು ಮಾಡ್ತೀಯಮ್ಮ ಸೀರಿಯಲ್ ಮಾಡೋಕ್ಕೆ, ನಿಂಗೆಲ್ಲ ಓಕೆನಾ, ನಿನ್ನ ಫ್ಯಾಮಿಲಿ ಎಲ್ಲ ಬಿಡ್ತಾರಾ, ಏನೋ ಅಪೋಸಿಷನ್ ಇಲ್ಲ ಸರ್, ಎಲ್ಲ ಓಕೆ. ಅದಾದಮೇಲೆ ಏನಾಯಿತು, ನಾನು ಥಿಯೇಟರಲ್ಲಿ ನನ್ನ ಒಬ್ಬರು ಅಣ್ಣ ಇದ್ದರು, ಅವ್ರಿಗೆ ಹೇಳಿದ್ದೆ ಲೈಕ್, ಅಣ್ಣ ನನ್ನ ಡಿಗ್ರಿ ಆಯಿತು, ಏನೂ ಕೆಲಸ ಇಲ್ಲ, ಯಾವುದಾದ್ರೂ ಕೆಲಸ ಇದ್ದರೆ ಹೇಳಿ, ಬಟ್ ನನ್ನ ದಿನ ಕಂಪ್ಲೀಟ್ ಆಗಿಲ್ಲ, ಬ್ಯಾಕ್ಲಾಗ್ ಇದೆ 1-2, ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ, ಬಟ್ ನನಗೆ ಕೆಲಸ ಬೇಕು ಅಂತ. ಕರೆಕ್ಟಾಗಿ ಇವರು ಫೋನ್ ಮಾಡಿ ನನಗೆ, ಮನೆ ದೇವ್ರಿಗೆ ಫೈನಲ್ ಆಗಿದ್ದೀರಾ, ಸೆಕೆಂಡ್ ಲೀಡ್ ಕ್ಯಾರೆಕ್ಟರು, ಹೀರೋಯಿನ್ ತಂಗಿ ಕ್ಯಾರೆಕ್ಟರು ಫೈನಲ್ ಆಗಿದೆ ಅಂತ ಫೋನ್ ಮಾಡೋಕ್ಕೂ, ಈ ಕಡೆ ಅಣ್ಣ ಫೋನ್ ಮಾಡಿ, ಒಂದು ಕಂಪ್ನಿಯಲ್ಲಿ ಮಾತಾಡಿದ್ದೀನಮ್ಮ, ನೀನು 1 year ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ಕೊಳ್ಬೇಕು, ಬಟ್ ನಿನ್ಗೊಂದು ಕೆಲಸ ಸಿಗುತ್ತೆ,
ಒಂದು ಡೀಸೆಂಟ್ ಅಮೌಂಟ್ ಜಾಬ್ ಎರಡೂ ಒಟ್ಟಿಗೆ ಕೈಯಲ್ಲಿ ಬಂದು ಕೂತ್ಕೊಂತು ಏನು ಮಾಡಬೇಕು ಗೊತ್ತು. ಇಡೀ ನೈಟ್ ನಾನು ನಿದ್ದೆ ಮಾಡಿಲ್ಲ, ಏನು ಮಾಡಲಿ ಈ ಕಡೆ ಹೋದರೆ ನಮ್ಮ ಫ್ಯಾಮಿಲಿ ಖುಷಿ ಆಗುತ್ತೆ, ಬಟ್ ನನಗೆ ಈ ಕಡೆ ಹೋದರೆ ನನಗೆ ಖುಷಿ ಆಗುತ್ತೆ, ನಾನು ಯಾವ ಕಡೆ ಹೋಗಲಿ ಗೊತ್ತಾಗ್ತಾ ಇಲ್ಲ. ದೆನ್ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇಫ್ ಇಟ್ ಇಸ್ ಮೆಂಟ್ ಟು ಬಿ ಎಲ್ಲ ವರ್ಕೌಟ್ ಆಗುತ್ತೆ, ನಾನು ನೋಡೇ ಬೇಡ ಈ ಕಡೆನೇ ಹೋಗ್ತೀನಿ, ನನಗೆ ಇದೇ ಇಷ್ಟ, ಈ ಫೀಲ್ಡೇ ಮುಂಚಿನಿಂದನೂ ಇಷ್ಟ. ಹೆಂಗಿದ್ರು ವರ್ಕೌಟ್ ಆಗಿಲ್ಲ ಅಂದರೆ ಈ ಕಡೆ ನನಗೆ ಕೆಲಸ ಸಿಗುತ್ತೆ, ಬಿಕಾಸ್ ನಾನು ಡಿಗ್ರಿ ಮಾಡ್ಕೊಂಡೆ. ಸೊ ಲೆಟ್ ಮಿ ಗಿವ್ ಅ ಶಾಟ್ ಅಂತ ಅಂದ್ಬಿಟ್ಟು ಫೈನಲಿ ಬೆಳಿಗ್ಗೆ ಫಸ್ಟು ಫೋನ್ ಮಾಡಿಬಿಟ್ಟು ಇಲ್ಲ ಸರ್ ನಾನು ಬರಲ್ಲ ಅಂತ ಹೇಳಿದೆ. ತ್ರಿಶೂಲ್ ಸರ್ಗೆ ಏನಮ್ಮ ಇವಾಗ ಹಿಂಗೆ ಹೇಳ್ತಾ ಇದೆಯಾ, ಮತ್ತೆ ಫೋನ್ ಮಾಡಿಬಿಟ್ಟು ಇಲ್ಲ ಸರ್ ನಾನು ಬಂದೇ ಬರ್ತೀನಿ ಸರ್, ನಾನು ಮಾಡೇ ಮಾಡ್ತೀನಿ. ಏನಮ್ಮ ನಿನಗೆ ಇವಾಗಲೇ ಒಂದು ಕ್ಲಾರಿಟಿ ಇಲ್ಲ, ಡಿಸೈಡ್ ಮಾಡು, ಒಂದ್ಸತಿ ಇಲ್ಲಿಗೆ ಬಂದಮೇಲೆ ನೀನು ಸಡನ್ನಾಗಿ ನಾನು ಮಾಡಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ. ಇಲ್ಲ ಸರ್ ಅದೇನಾಗುತ್ತೋ ಪರವಾಗಿಲ್ಲ, ನಾನು ಆ್ಯಸ್ ಅನು ಕ್ಯಾರೆಕ್ಟರ್ ನಾನು ಮಾಡೇ ಮಾಡ್ತೀನಿ, ಐ ಆಮ್ ಓಕೆ ಫಾರ್ ದ್ಯಾಟ್. ಸರಿ ಅಂದ್ಬಿಟ್ಟು ಅವರು ಡಿಸೆಂಬರ್ 27, 28 ಆ ಥರ ಏನೋ ಫೋನ್ ಮಾಡಿ ಕನ್ಫರ್ಮ್ ಆಯಿತು, ಪೇಮೆಂಟ್ ಎಲ್ಲ ಮಾತಾಡಿದ್ರು. ನನ್ನ ಫಸ್ಟ್ ಪೇಮೆಂಟ್ 1,500,000 ನನಗೆ ಅವರು ಕಾಸ್ಟಿಂಗ್ ಡೈರೆಕ್ಟರ್ ಹೆಂಗೆ ಹೇಳ್ಕೊಟ್ಟಿದ್ರು ಅಂತಂದರೆ, ನೋಡು ವರ್ಷಿತಾ ಅವರು ನಿನಗೆ ತುಂಬ ಕಮ್ಮಿ ಕೇಳ್ತಾರೆ, 500, 900 ಅಂತ ಕೇಳ್ತಾರೆ, 1,500,000 ಕಮ್ಮಿ ನೀನು ಒಪ್ಕೊಬೇಡ. ನನ್ನ ಇಮ್ಯಾಜಿನೇಷನ್ 1,500,000 ಇಂಟು 30 days, 45,000 ವಾಟ ಅಮೌಂಟ್, ನನ್ನ ಸೂಪರ್, ನಾನು ರಿಚ್ಚು ಹಾಗೆ ಅಂತೆಲ್ಲ ಫೀಲ್ಸು. ಬಟ್ ನನಗೆ ಗೊತ್ತಿಲ್ಲ ಅಲ್ಲಿ ಡೇಟ್ಸ್ ಲೆಕ್ಕ ಬರುತ್ತೆ, ಬಿಕಾಸ್ ನಂಗೆ ಏನೂ ಐಡಿಯಾನೇ ಇಲ್ಲ ಅದರಲ್ಲಿ. ಸರಿ ಆಯಿತು ಅಂದ್ಬಿಟ್ಟು ಒಪ್ಕೊಂಡೆ. ಆಮೇಲೆ ಮ್ಯಾನೇಜರ್ ಫೋನ್ ಮಾಡಿದ್ರು, ಮೇಡಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ನೋಡಿ ಸರ್ ನನಗೆ 1,300, 1,500 ಸರ್, ಅದ್ರ ಕಮ್ಮಿ ನಾನು ಒಪ್ಕೊಳ್ಳಲ್ಲ. ಒಂದು ನಿಮಿಷ ಫೋನ್ ಮಾಡ್ತೀನಿ ಅಂತ ಇಟ್ಬಿಟ್ಟು ವಾಪಸ್ 2 minutesಲ್ಲಿ ವಾಪಸ್ ಮಾಡಿ, ಮ್ಯಾಮ್ 1,500 ಫೈನಲ್ಲು ಮೇಡಮ್. ನನಗೆ ಶಿಟ್ ಕಮ್ಮಿ ಕೇಳ್ಬಿಟ್ಟೆ, 2,000 ಕೇಳಬೇಕಾಗಿತ್ತು. ಅಯ್ಯೋ ಯಪ್ಪನ ಮಾತು ಕೇಳ್ಕೊಂಡು ನಾನು ಓಕೆ ಅಂತ ಹೇಳ್ಬಿಟ್ಟೆ. ಸರಿ ಇವಾಗ ಫೈನಲ್ ಆಗೋಯ್ತು, ಇನ್ನೇನು ಮಾಡೋದು, ಸರಿ ಬಿಡು ಫಸ್ಟ್ ಸೀರಿಯಲ್ ಅಲ್ವಾ, ಅಷ್ಟು ಬರ್ತಾ ಇರೋದೇ ಜಾಸ್ತಿ. ಅವ್ನ ಕೋಆರ್ಡಿನೇಟರ್ ನೋಡಿದ್ರೆ ನಿನ್ಗೆ ಅಷ್ಟು ಕೊಡ್ತಾ ಇರೋದೇ ಜಾಸ್ತಿ, ಯಾರಿಗೂ ಅಷ್ಟು ಕೊಡೋಲ್ಲ, ಹಾಗೆ ಫಸ್ಟ್ ಸೀರಿಯಲ್ ಬೇರೆ ಮಾಡ್ತಾ ಇರೋದು. ಸರಿ ಆಯಿತು ಅಂತ ಎಲ್ಲ ಒಪ್ಕೊಂಡೆ. ಜಾನ್ವರಿ 6th 8th ಶೂಟಿಂಗ್ ಸ್ಟಾರ್ಟ್ ಆಯಿತು. ಸೊ ದಟ್ಸ್ ಹೌ ಐ ಬಿಕೇಮ್ ಅನು. ಅಲ್ಲಿಂದ ಜರ್ನಿ ನನಗೆ ಸ್ಟಾರ್ಟ್ ಆಗಿದ್ದು. ಆಸೆ ಸೀರಿಯಲ್ ಬಗ್ಗೆ ಏನು ಹೇಳ್ತೀರಾ? ನನ್ನ ಆ್ಯನಿವರ್ಸರಿ ಇತ್ತು ಜುಲೈಯಲ್ಲಿ, ನಾವು ತಿರುಪತಿಗೆ ಹೋಗಿದ್ವಿ, ನಾನು ನನ್ನ ಹಸ್ಬೆಂಡು. ತಿರುಪತಿ ಬೆಟ್ಟ ಹತ್ತುತ್ತಾ ಇದ್ದೀವಿ, ಮೋಕಾಲ್ ಮೆಟ್ಲು ಹತ್ತಿರ ಇದ್ದೀವಿ, ಕಾಲ್ ಬಂತು, ಮ್ಯಾಮ್ ಫೈನಲ್ ಆಗಿದೆ, ನೀವೇ ಮಾಡಬೇಕಂತೆ. ಇಲ್ಲ ಸರ್ ನಾನು ಹೇಳಿದ್ನಲ್ಲ ನಾನು ಫ್ರೆಂಡ್ ಕ್ಯಾರೆಕ್ಟರ್ ಎಲ್ಲ ಮಾಡಲ್ಲ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಫೋನ್ ಇಡು ಸರ್, 1-2 ನಿಮಿಷ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಕಟ್ ಮಾಡಿದೆ. ನಡ್ಕೊಂಡು ಹೋಗ್ತಾ ಇದ್ವಲ್ಲ, ಕೂಡಿಸ್ಬಿಟ್ಟು ನನ್ನ, ನೋಡು ತಿರುಪತಿ ಬೆಟ್ಟ ಹತ್ತುತ್ತಾ ಇದ್ದೀವಿ, ಇಲ್ಲಿ ಬಂದಾಗ ನಿನಗೆ ಈ ಆಫರ್ ಬಂದಿದೆ ಅಂದರೆ ಇಟ್ ಈಸ್ ಫಾರ್ ಅ ರೀಸನ್. ನಿನಗೆ ನಿನ್ನ ಫೇವ್ರೆಟ್ ಕೃಷ್ಣ ತಾನೇ, ವೆಂಕಟೇಶ್ವರನೂ ಕೃಷ್ಣನೇ ತಾನೇ, ಒಪ್ಕೋ. ಹೆಂಗೆ ಬರೋದು, ನಾನು ಇವಾಗ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ರೆ ಆಮೇಲೆ ಅದಕ್ಕೆ ಸೀಮಿತ ಆಗಿ ಹೋಗ್ತೀನಿ, ನನ್ನ ನೆಕ್ಸ್ಟು ನನಗೆ ಕಷ್ಟ ಆಗುತ್ತೆ, ನನ್ನ ಕೆರಿಯರ್ ವೈಸ್ ನನಗೆ ಕಷ್ಟ ಆಗುತ್ತೆ, ಅದೆಲ್ಲ ಯೋಚನೆ ಮಾಡಬೇಡ, ತಿರುಪತಿ ಬೆಟ್ಟ ಹತ್ತಾ ಇದೆ, ಒಪ್ಕೊಂಡು ನನ್ನ ಗಂಡ ನನಗೆ ಫೋರ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ನನಗೂ ಅನ್ನಿಸ್ತು ಓಕೆ ಇಟ್ ಈಸ್ ಫಾರ್ ಅ ರೀಸನ್ ನನಗೆ ಬಂದಿರೋದು. ಆ್ಯಂಡ್ ನನಗೆ ಮಹೇಶ್ ಸರ್ ಅಂದರೆ ತುಂಬ ರೆಸ್ಪೆಕ್ಟು. ಕಸ್ತೂರಿ ನಿವಾಸ ಮಾಡಬೇಕಾದ್ರೆ ನಾನು ಅರ್ಧಕ್ಕೆ ಬಿಟ್ಟು ಬರಬೇಕಾಯ್ತು, ಬಿಕಾಸ್ ನಮ್ಮ ಡ್ಯಾಡಿ ನಮ್ಮ ಅಜ್ಜಿ 2 days ಡಿಫ್ರೆನ್ಸಲ್ಲಿ ತೀರು ಹೋದರು, ಕೊರೋನಾ ಬಂದು. ಸೊ ಆವಾಗ ನನಗೂ ಕೊರೋನಾ ಆಗಿತ್ತು, ನಾನು ಅವ್ರಿಗೆ ಯಾರಿಗೂ ಕೇಳ್ದಿರ ಬಿಟ್ಟು ಬರಬೇಕಾಗಿರೋ ಅಂತ ನನ್ನನ್ನು ರೀಪ್ಲೇಸ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿತ್ತು. ಸೊ ಸರ್ಗೆ ರೆಸ್ಪೆಕ್ಟ್ ಕೊಟ್ಟು ಐ ವಾಸ್ ಲೈಕ್ ಆಯಿತು ಓಕೆ ಅಂತ ನಾನು ಒಪ್ಕೊಂಡು, ಅಲ್ಲಿಂದ ನಾನು ಆ್ಯಸ್ ಅ ಪೂಜಾ ಐ ಸ್ಟಾರ್ಟೆಡ್ ಮೈ ಜರ್ನಿ. ಪಾರ ಸೀರಿಯಲ್ ಬಗ್ಗೆ ಇರೋ ಮೆಮೊರಿ? ಅದು ನನಗೆ ಆನ್ ಸ್ಕ್ರೀನ್ ನನಗೆ ಒಂಥರ ಬೇಜಾರಾಗಿರೋವಂಥ ಕ್ಯಾರೆಕ್ಟರ್. ನಾನು ಐ ಯೂಸ್ ಟು ಎಂಜಾಯ್ ದಟ್ ಕ್ಯಾರೆಕ್ಟರ್. ಸುಳ್ಳು ಹೇಳಬಾರ್ದು ಅಂದರೆ, ತಿಂಡಿ ತಿನ್ನಬೇಕಾದ್ರೆ ಅವರು ಹೇಳೋರು, ಮೇಡಮ್ ನೀವು ತುಂಬ್ಕೊಳ್ಳಿ ನನಗೆ ಫಸ್ಟ್ ಆಫ್ ಆಲ್ ಆಯಿಲಿ ಫುಡ್ಸ್ ಅಂದರೆ ಅಷ್ಟಕ್ಕಷ್ಟೇ. ನಾನೇನು ಮಾಡ್ತಿದ್ದೆ, ಹಿಂಗೆ ಮುರ್ಕೊಂಡು ಈ ಕಡೆ ಇಟ್ಕೊಳ್ತಾ ಇದ್ದೆ, ಚಿಕ್ಕ ಚಿಕ್ಕ ಪೀಸ್ನ ತಿನ್ಕೊಂಡು ಜಾಸ್ತಿ ನಮ್ ಅಂತ ತಿಂತಾಯಿದ್ದೀನಿ ಅನ್ನೋ ಫೀಲ್ಸ್ ಕೊಡ್ತಾ ಇದ್ದೆ. ಬಟ್ ಆ್ಯಕ್ಚುಲಿ ಆಡಿಯನ್ಸ್ ದೇ ಲವ್ ಮೈ ಕ್ಯಾರೆಕ್ಟರೇ ತಿಂಡಿ ಪೋತಿ. ಬಟ್ ಅದು ನನಗೆ ನೆಗೆಟಿವ್ ಆಗೂ ಆಗಕ್ಕೆ ಶುರುವಾಯಿತು. ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಇತ್ತು, ಅದು ಬೆಳಗಿಂದ ಓಡಾಡಿಕೊಂಡು ಅವಳು ಹಿಂದಿಂದನೇ ತಿರುಗಾಡಿ ಅವಳಿಗೆ ಚೇಂಜಿಂಗಲ್ಲಿ ಹೆಲ್ಪ್ ಮಾಡಿ ಊಟ ಮಾಡಿ ನಾವು ತುಂಬ ಲೇಟು, ಲೈಕ್ 4 o'clock ಏನೋ ಊಟಕ್ಕೆ ಕೂತ್ಕೊಂಡ್ವಿ. ಯಾರೋ ಒಬ್ಬರು ಆಂಟಿ ಬಂದು ಅವಾಗ ತಾನೇ ಇನ್ನೂ ಹಾಕಿಸ್ಕೊತಾ ಇದ್ದೀನಿ, ನನ್ನ ಫ್ರೆಂಡ್ ಪಕ್ಕದಲ್ಲಿ ಕೂತಿದ್ದಾಳೆ, ಹಿಂಗೆ ಎತ್ತಿ ಒಂದು ತುತ್ತು ಇಟ್ಕೊಂಡು ಹಿಂಗೆ ಸುಸ್ತಾಗಿ ಹಿಂಗೆ ಕೂತ್ಕೊಂಡಿದ್ದೀವಿ. ಒಬ್ರು ಆಂಟಿ ಬಂದು ಇವ್ರಿಗೆ ಜಾಸ್ತಿ ಹಾಕಪ್ಪ, ಇದೆಲ್ಲ ಸಾಕಾಗಲ್ಲ, ಜಾಸ್ತಿ ಹಾಕಪ್ಪ. ನಾನು ಹಿಂಗೆ ನೋಡಿದೆ, ನನ್ನ ಫ್ರೆಂಡ್
ನನ್ನ ಮಕ ನೋಡಿದ್ಲು. ಹೇ ಸುಮ್ಮನೆ ತಮಾಷೆಗೆ ಹೇಳ್ದಮ್ಮ, ನೀನು ತುಂಬ ತಿಂತೀಯ ಅಲ್ವಾ, ನಿನಗಿದು ಸಾಕಾಗಲ್ಲ ಅಲ್ವಾ, ಅದಕ್ಕೆ ಅಂದ್ಬಿಟ್ಟು ನಗಕ್ಕೆ ಶುರು ಮಾಡೋದು. ನನಗೆ ಕೋಪ ಬಂದ್ಬಿಡ್ತು. ಊಟ ಮಾಡ್ಬೇಕಾದ್ರೆ ಹಿಂಗೆಲ್ಲ ಹೇಳ್ದೆ. ನನ್ನ ಫ್ರೆಂಡ್ ಕೋಪ ಮಾಡ್ಕೊಂಡು ಬೈದೇ ಬಿಡ್ಲಿ, ಏನಂಟಿ ನೀವು ಹಂಗೆ ಹೇಳ್ತೀರ, ಅವಳು ಊಟನೇ ಮಾಡಲ್ಲ, ತಿನ್ನೋದೇ ಇಷ್ಟು ಅವಳು ತಿನ್ನೋದೇ ಎಲ್ಲ ಎದ್ದೊಟ್ಟೋಗ್ಬಿಡ್ತಾಳೆ ಅಂತ ಅಂದರು. ಸೊ ಆಂಟಿ ಎತ್ಕೊಂಡು ಇಲ್ಲ ನಾನು ತಮಾಷೆ ಮಾಡಿ ಬಟ್ ನನಗೆ ಅಟ್ ಸಮ್ ಪಾಯಿಂಟ್ ಅದೆಲ್ಲ ಹರ್ಟ್ ಆಗೋಕ್ಕೆ ಶುರು. ಲೈಕ್ ಆಚೆ ಹೋದರೆ ಸಾಕು, ನಾನು ಒಂದು ಐಸ್ ಕ್ರೀಮ್ ತೊಗೊಳಕ್ಕಿಲ್ಲ ಅಥವಾ ರ್ಯಾಂಡಮ್ ಆಗಿ ಎಲ್ಲಾದರೂ ಆಚೆ ಹೋಗೋಕ್ಕಿಲ್ಲ. ಬೇಕಾ ನಿನಗೂ ಬೇಕಾ ಪಾಪ್ಕಾರ್ನ್ ಇಟ್ಕೊಂಡು ತಗೋ, ನಿನಗೆ ಸಾಕಾಗಲ್ವಲ್ಲ ತಿನ್ನೋದೆಲ್ಲ ತಗೋ. ಅದೊಂಥರ ನನಗೆಲ್ಲೋ ಒಂದು ಕಡೆ ನಾನು ಅಷ್ಟೊಂದು ತಿಂತೀನಿ, ಅಷ್ಟೊಂದು ದಪ್ಪ ಇದ್ದೀನಿ, ನಂಗೆ ಒಂಥರ ಬೇಜಾರಾಗೋಕ್ಕೆ ಶುರುವಾಯಿತು. ಆ್ಯಂಡ್ ಚಾನಲಲ್ಲಿ ನಮ್ಮ ಪ್ರೊಡ್ಯೂಸರ್ ವಿದ್ಯಾ ಮ್ಯಾಮ್ ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡೆ, ಮ್ಯಾಮ್ ಪ್ಲೀಸ್ ಹೇಳಿ ಒಂಚೂರು ಈ ಕ್ಯಾರೆಕ್ಟರ್ನ ಏನಾದರೂ ಚೇಂಜಸ್ ಮಾಡೋಕ್ಕೆ ಹೇಳಿ. ಆಚೆ ಕಡೆ ತುಂಬ ಲೈಕ್ ಅಪ್ರಿಷಿಯೇಟು ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ಯಾ ಅಂತ. ಅದ್ರ ಜೊತೆಗೆ ತುಂಬ ತಿಂತೀಯ ಅಂತ ಒಂಥರ ನನಗೆ ಬೇಜಾರು ಆಗ್ತಿದೆ. ಇಲ್ಲ ವರ್ಷಿತಾ, ಆ ಥರ ಏನೂ ಮಾಡೋದಕ್ಕಾಗಲ್ಲ, ಆ್ಯಂಡ್ ಇದು ಜಾಸ್ತಿ ದಿನವೂ ಏನು ಬರೋದಿಲ್ಲ, ಸ್ವಲ್ಪ ದಿನ ಅಷ್ಟೇ ಅಂತ ಅಂದರು. ಸೊ ಅದಾದಮೇಲೆ ಆಟೋಮೆಟಿಕ್ಕಾಗಿ ಕ್ಯಾರೆಕ್ಟರೇ ಕಟ್ ಡೌನ್ ಆಗುತ್ತೆ. ದೆನ್ ಐ ವಾಸ್ ಲೈಕ್ ಇಟ್ಸ್ ಓಕೆ, ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಆಗೋದು. ಇದಿಷ್ಟೇ ಇವತ್ತಿನ ಸೀರಿಯಲ್ ಸ್ಟಾರ್ಗಳ ತೆರೆ ಹಿಂದಿನ ಮತ್ತು ತೆರೆ ಮುಂದಿನ ಅಪ್ಡೇಟ್ಸ್. ಇನ್ನಷ್ಟು ಟಿವಿ ಲೋಕದ ಎಂಟರ್ಟೈನಿಂಗ್ ಕಂಟೆಂಟ್ ಜೊತೆ ನಿಮ್ಮನ್ನ ಗ್ಯಾರಂಟಿ ಮೀಟ್ ಮಾಡ್ತೀನಿ ಮತ್ತೊಂದು ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾ ಇರಿ, ಬಟ್ ನ್ಯೂಸ್ನ ನೋಡ್ತಾ ಇರಿ. ಇದೇ ಈ ಟೈಮ್ನ ಎಂಟರ್ಟೈನ್ಮೆಂಟ್. ಸ್ಟೇ ಟ್ಯೂನ್ ಟು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.